ಹಲೋ ವಿದ್ಯಾರ್ಥಿಗಳೇ, KCET ಅಂಡ್ ನೀಟ್ ಸ್ಟೂಡೆಂಟ್ಗೆ ಮತ್ತೊಂದು ವೀಡಿಯೋಗೆ ಸ್ವಾಗತ. ಓಕೆ, ರಿಸಲ್ಟ್ ಇವತ್ತು ಬರುತ್ತೆ. ಎಲ್ಲರೂ ಕೂಡ ಗೊತ್ತಿದೆ, ವೇಟ್ ಈಸ್ ಓವರ್. ಎಲ್ಲರೂ ಕೂಡ ಏನು ಮಾಡ್ತಿದ್ರು, ಇಷ್ಟು ದಿನ ವೇಟ್ ಮಾಡಿ ಕೊನೆ ಘಟ್ಟಕ್ಕೆ ತಲುಪ್ತಾ ಅಂತಂದ್ರೆ ಈಗಾಗಲೇ ಅರ್ಧ ನಿಮ್ಮದು ಕೌನ್ಸಿಲಿಂಗ್ ಮುಗಿದಿದೆ. ಈ ರಿಸಲ್ಟ್ ಬಂದುಬಿಟ್ರೆ ಆಯಿತು, ಒಂದು 60% ಮುಗ್ದಂಗೆ ಅನಿಸುತ್ತೆ. ನೆಕ್ಸ್ಟ್ ಏನಿದ್ರು ಒಂದು 30 to 40% ಫಸ್ಟ್ ರೌಂಡ್ ಹೇಳ್ತಿದ್ದೀನಿ. ಮತ್ತು ಸೆಕೆಂಡ್ ರೌಂಡ್ ಮತ್ತೆ ಬೇರೆ ಪ್ರೊಸೆಸ್ ಇರ್ತದೆ. ಫಸ್ಟ್ ರೌಂಡ್ ಈ ಕೊನೆ ಘಟ್ಟ ಅಂತ ಏನು ಕೇಳ್ತೀವಿ. ರಿಸಲ್ಟ್ ಇವತ್ತು ಬರುತ್ತೆ, ನಿಮ್ಗೆ ಗೊತ್ತಿದೆ. ಟೈಮಿಂಗ್ ಯಾವಾಗ ಬರ್ದಾರ ಅಂತ ಕೇಳ್ತಿದ್ರಿ. ಓಕೆ, ಯಾಸ್ ಶೆಡ್ಯೂಲಲ್ಲಿ ಅವ್ರು ಹೇಳಿರ್ತಕ್ಕಂಥದ್ದು ಇವತ್ತು ಆಫ್ಟರ್ 11 AM ಅಂತ ಹೇಳಿದ್ದಾರೆ. ಸೊ ಆಫ್ಟರ್ 11 AM ಅಂತಂದ್ರೆ ಯಾವಾಗ ಬರ್ಬೋದು? 11 ಗಂಟೆಗೆ ಬರುತ್ತಾ? ಗ್ಯಾರಂಟಿ ಇಲ್ಲ. 12ಕ್ಕೆ ಬರುತ್ತಾ? ಗ್ಯಾರಂಟಿ ಇಲ್ಲ. ಸಲ ಬೇಕಾದ್ರೆ ನಿಮ್ಗೆ ಪ್ರಾವಿಷನಲ್ ರಿಸಲ್ಟ್ ಬಿಟ್ಟಾಗ ಅಂದರೆ ಇಷ್ಟು ಡೇಟ್ ಅಂತ ಹೇಳಿದ್ರು ಹೊರತು ಅವ್ರು ಯಾವಾಗ ಬಿಟ್ಟಿದ್ರು ಅಂತ ಹೇಳಿದ್ದಿಲ್ಲ. ಆ್ಯಸ್ ಯೂಶ್ವಲ್ ನಮಗೆ 2:30 ಅಂತಂದರೆ ಮಧ್ಯಾಹ್ನ 2:30 ಟೈಮು ಬಿಟ್ಟ ತಕ್ಷಣ ಮಾಡಿದೆ, ಒಂದು 5 ನಿಮಿಷದಲ್ಲೇ ಚಾನಲ್ಗೆ ಶೇರ್ ಮಾಡಿದೆ. ಬಿಟ್ಟ ತಕ್ಷಣ ಸರ್ಚ್ ಮಾಡಿಕೊಂಡು ಯಾರು ನೋಡ್ಕೊಂಡ್ರು ಒಂದು 10 ನಿಮಿಷದಲ್ಲಿ ಸರ್ಚ್ ಮಾಡ್ಕೊಂಡವ್ರಿಗೆ ಬಂತು. ಬಟ್ ಅದಾದ ನಂತರ ಎಲ್ಲರಿಗೂ ಸಿಕ್ಕಾಪಟ್ಟೆ ಜನಕ್ಕೆ ಗೊತ್ತಾಗ್ಬಿಡ್ತು. ಆಮೇಲೆ ಎಲ್ಲರೂ ಕೂಡ ಸರ್ವರ್ ಬಿಸಿ ಬಂತು. ಆಮೇಲೆ ಸಾಯಂಕಾಲ ಹತ್ತತ್ರ ಚೆಕ್ಔಟ್ ಮಾಡ್ಕೊಂಡ್ರಿ. ಓಕೆ, ಇವಾಗ ಸದ್ಯಕ್ಕೆ 11 ಗಂಟೆ, ಆಫ್ಟರ್ 11 ಗಂಟೆ ಅಂತ ಹೇಳಿದಾರೆ. ಸೊ ರಿಸಲ್ಟ್ ನಿಮಗೂ ಕೂಡ ಮೇ ಬಿ ಮಧ್ಯಾಹ್ನ ಮೇಲೆ ಅಥವಾ ಸಾಯಂಕಾಲ ಬಂದರೂ ಬರ್ಬೋದು. 11 ಗಂಟೆಗೆ ಬಂತಂದರೆ ಖುಷಿ ವಿಚಾರನೇ. ಓಕೆ, 11ಕ್ಕೆ ಬಂದರೆ ಇನ್ನೂ ಕೂಡ ಖುಷಿ ವಿಚಾರನೇ. ಸೊ ಏನಾಗಲಿ, ಲಿಂಕ್ ಬಂದ ತಕ್ಷಣ ಏನು ಮಾಡ್ತೇನೆ ಅಂತಂದರೆ ವಾಟ್ಸಪ್ ಚಾನಲ್ ಇರ್ತದೆ ಅಥವಾ ಗ್ರೂಪ್ಸ್ ಇರ್ತದೆ. ಗ್ರೂಪ್ಸ್ ಇದ್ದವ್ರಿಗೆ ಗ್ರೂಪ್ಸ್ ಕೂಡ ಸಿಗ್ತದೆ, ಚಾನಲ್ ಇದ್ದವ್ರಿಗೆ ಚಾನಲ್ಗೆ ಸಿಗ್ತದೆ. ವರಿ ಮಾಡ್ಕೊಬೇಡಿ. ಓಕೆ, ಬಿಟ್ಟ ತಕ್ಷಣ ಸರ್ಚ್ ಮಾಡ್ಕೊಂಡು ನೋಡ್ಕೊತೀರಂತಂದ್ರೆ ನೋಡ್ಕೊಂಬಿಡಿ. ಆ್ಯಂಡ್ ಯಾಕಂದರೆ ಅವಾಗಲೇ ಸ್ವಲ್ಪ ಒಂದು 5 to 10 minutes ಫ್ರೀ ಇರ್ತದೆ. ಬಟ್ ಎಲ್ಲರೂ ಕೂಡ ಲಕ್ಷಾಂತರ ಸ್ಟೂಡೆಂಟ್ ಒಮ್ಮೆಲೆ ಬಂದಾಗ ಸರ್ವರ್ ಬಿಸಿ ಬರ್ತದೆ. 1 hour ಅದು ಕೂಡ ಸಾಲ್ವ್ ಆಗುತ್ತೆ. ಸ್ವಲ್ಪ ಸ್ಟ್ರೆಸ್ ಆಗುತ್ತೆ ಅನ್ನೋಕ್ಕೋಸ್ಕರ ಸ್ವಲ್ಪ ಬಿಟ್ಟ ತಕ್ಷಣ ಶೇರ್ ಮಾಡ್ತೀನಿ. ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಗಿರಿ. ಸರ್, ಇವಾಗ ಏನಂತಂದರೆ ಇದ್ರ ಬಗ್ಗೆ ಮಾತಾಡಲಿಕ್ಕೆ ಈಗ ಸದ್ಯಕ್ಕೆ ಇದು ಪ್ರಾವಿಷನಲ್ ಇದೆ. ಓಕೆ, ಪ್ರಾವಿಷನಲ್ ಮೀನ್ಸ್ ಅಂದರೆ ತಾತ್ಕಾಲಿಕ ಅಂತ ಹೇಳಿದಾರೆ. ಅದು ಇದೇ ನಿಮ್ಮದು ಫೈನಲ್. ಸರ್ತಿ ಚೇಂಜಸ್ ಆಗಿತ್ತಲ್ಲ ಬರ್ದಾರಂತ ಅಂಬೋದು. ಏನು ಚೇಂಜಸ್ ಆಗಿದೆಯಲ್ಲ, ಏನು ಚೇಂಜಸ್ ಆಗಿಲ್ಲ. ಸರ್ತಿ ಲಿಟಲ್ ಬಿಟ್ಟು ಚೇಂಜಸ್ ಆಗಿದೆ ಅಂತಾರೆ ಎಲ್ಲರೂ ಕೂಡ. ಬಟ್ ಏನು ಕೂಡ ಚೇಂಜಸ್ ಆಗಿಲ್ಲ. ಸೀಟು ಸಿಗೋದ್ರಲ್ಲಿ ಏನು ಕೂಡ ಚೇಂಜಸ್ ಆಗಲ್ಲ. ಕೇಳಿದವರು ಅವ್ರು ಬಿಟ್ಟಿರ್ತಕ್ಕಂಥದ್ದು ಈಗ ರಿಸಲ್ಟ್ ಶೀಟ್ ಅಂತ ಕರಿತೀವಿ ನೋಡಿ. ಶೀಟ್ ಅಂತ ಏನು ಕರಿತೀವಿ, ಅದರಲ್ಲಿ ಕೇಳಿದವ್ರು ಏನಾದರೂ ಮಿಸ್ಟೇಕ್ಸ್ ಮಾಡಿ ಏನಾದರೂ ಪ್ರಾವಿಷನಲ್ ಕೊಟ್ಟಿದ್ರೆ ಅಥವಾ ಇನ್ನೂ ಏನಾದರೂ ಕೆಲವೊಂದಿಷ್ಟು ಆ್ಯಡ್ ಮಾಡಿದೆ ಹೋಗಿದ್ರೆ ಫೈನಲಲ್ಲಿ ಅದು ಅದೇ ಕಾಲೇಜ್ನೇ ಇನ್ನೊಂದು ಟೈಮು ಫೈನಲಲ್ಲಿ ಏನೇನೆಲ್ಲ ಬಿಡಬೇಕು ಅದನ್ನೇ ಬಿಡ್ತಾರೆ ಹೊರತು ಏನು ಕೂಡ ಚೇಂಜಸ್ ಆಗಲ್ಲ. ಸೊ ಅಂದರೆ ಪ್ರಾವಿಷನಲ್ಗೂ ಇದಕ್ಕೂ ಏನು ವ್ಯತ್ಯಾಸ ಅಂತ ನೀವು ಕೇಳ್ಬೋದು. ಮತ್ತು ಏನಕ್ಕೆ ಫೈನಲ್ ಬಿಡ್ತಿದ್ರೆ ಪ್ರಾವಿಷನಲ್ ಅಂತಂದರೆ, ಸೊ ಏನಾದರೂ ಕೈ ಕಡೆಯಿಂದ ಒನ್ ಡೇದಲ್ಲಿ ಏನಾದರೂ ಮಿಸ್ಟೇಕ್ ಆಯಿತು ಅಂದರೆ ಕಂಪ್ಲೇಂಟ್ಸ್ಗಳು ಹೋಗ್ತವೆ ಎಲ್ಲರೂ ಕೂಡ ಕೇಳಿದವ್ರಿಗೆ. ಸೊ ಅದನ್ನ ತಿದ್ದುಕೊಂಡು ಫೈನಲಾಗಿ ಇನ್ನೊಮ್ಮೆ ಬಿಡೋಣ ಅಂತ ಉದ್ದೇಶ ಇರುತ್ತೆ ಹೊರತು ಏನೂ ಕೂಡ ಮತ್ತೆ ಇರೋದಿಲ್ಲ. ಅದಕ್ಕೋಸ್ಕರ ಪ್ರಾವಿಷನಲ್ ಮಾಡಿದ್ರೆ. ಸೊ ಏನಾಗಲಿ, ಇವತ್ತು 11 ಗಂಟೆ ಮೇಲ್ಗಡೆ ರಿಸಲ್ಟ್ ಬರ್ತದೆ. ಚೆಕ್ಔಟ್ ಮಾಡ್ಕೋರು ಅಂತ ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಗಿರಿ. ಸೊ 11 ಗಂಟೆಗೆ ಕೂರ್ಬೇಡ್ರಿ. ಬಂದ ತಕ್ಷಣ ಲಿಂಕ್ ಶೇರ್ ಮಾಡ್ತೀನಿ, ಬೇಕಾದ್ರೆ ಅವಾಗಲೇ ನೋಡೋರಂತೆ. ಸೊ ಇವತ್ತು ಕೂಡ ನಂದು ಎಕ್ಸಾಮ್ ಇದೆ ಆಫ್ಟರ್ನೂನು. ಇನ್ ಕೇಸ್ ಅದ್ರ ಒಳಗಡೆ ಬಂತಂದರೆ ಲಿಂಕ್ ಶೇರ್ ಮಾಡ್ತೀನಿ. ಇಲ್ಲಾಂತಂದರೆ ನಮ್ಮ ಬ್ರದರ್ಸ್ ಇದ್ದಾರೆ, ಅವ್ರು ಬಿಟ್ಟ ತಕ್ಷಣ ಶೇರ್ ಮಾಡ್ತಾರೆ. ಅವರು ಕೂಡ ಜಾಯ್ನ್ ಆಗಿರಿ. ಥ್ಯಾಂಕ್ ಯು. ಹ್ಯಾವ್ ಎ ನೈಸ್ ಡೇ. ಬಾಯ್.